ರಾಜ್ಯದಲ್ಲಿ ಮಳೆಯ ಕಣ್ಣಾಮುಚ್ಚಾಲೆ ಆಟಕ್ಕೆ ರೈತರಂತೂ ಬೇಸತ್ತಿದ್ದಾರೆ. ಮಳೆ ಇವತ್ತು ಬರಬಹುದು, ನಾಳೆ ಬರಬಹುದು ಅಂತ ನಂಬಿಕೊಂಡು ಬಿತ್ತನೆ ಮಾಡಿದ ಅನ್ನದಾತ ಒದ್ದಾಡ್ತಿದ್ದಾನೆ. ಮಳೆ ಇಲ್ಲದೆ ಬೆಳೆಗಳು ಜಮೀನಿನಲ್ಲೇ ಒಣಗಿ ಹೋಗ್ತಿವೆ. ಹೋಯ್ತು, ಎಲ್ಲವೂ ಹೋಯ್ತು. ಮಳೆ ನಂಬಿಕೊಂಡಿದ್ದ ರೈತನ ಬದುಕು ಬೀದಿಗೆ ಬಿತ್ತು. ಬಿತ್ತಿದ ಬೆಳೆ ಕೈಗೆ ಸಿಕ್ತಿಲ್ಲ, ಹುತ್ತಿದ ಬೀಜಗಳು ಮೊಳಕೆಯೊಡೆಯುತ್ತಿಲ್ಲ. ಮುಂಗಾರಿನ ಮಾಯಾವಿ ಆಟಕ್ಕೆ ರಾಜ್ಯದ ಅನ್ನದಾತರು ವಿಲವಿಲ ಒದ್ದಾಡ್ತಿದ್ದಾರೆ. ಮಳೆ ನಂಬಿಕೊಂಡು ಬಿತ್ತನೆ ಮಾಡಿದವರಂತೂ ತಲೆ ಮೇಲೆ ಕೈ ಹೊತ್ತು ಮುಗಿಲು ನೋಡುವಂತಾಗಿದೆ. ಒಣಗಿದ ಹತ್ತಿ, ಕಂಗಾಲಾದ ಅನ್ನದಾತ. ನೋಡಿ ರಾಯಚೂರಿನಲ್ಲಿ ರೈತರ ಸಂಕಷ್ಟ ಹೇಗಿದೆ ಅಂತ. ಮಳೆಯನ್ನ ನಂಬಿಕೊಂಡು ಹತ್ತಿ ಬಿತ್ತನೆ ಮಾಡಿದವರು ಒಣಗುತ್ತಿರುವ ಬೆಳೆ ನೋಡಿ ಮಮ್ಮಲ ಮರುಗುತ್ತಿದ್ದಾರೆ. ರಾಯಚೂರಿನಲ್ಲಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದರೆ ಹತ್ತಿಯನ್ನ ಬೆಳೆದಂತ ರೈತರ ಪರಿಸ್ಥಿತಿ ಅಂತೂ ಅಧೋಗತಿಗೆ ತಲುಪಿದೆ. ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇಡೀ ಹೊಲವನ್ನು ತಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ 2.5 ತಿಂಗಳ ಬೆಳೆ ಯಾವ ರೀತಿ ಇರ್ತಾ ಇತ್ತಂದ್ರೆ ಸೊಂಟದವರೆಗೂ ಕೂಡ ಬೆಳೆ ಬರಬೇಕಿತ್ತು. ಆದರೆ ಈಗೇನು ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು 2.5ರಿಂದ 3 ತಿಂಗಳ ಬೆಳೆ. ಇದು ಸಂಪೂರ್ಣವಾಗಿ ಬೆಳೆ ಕುಂಠಿತಗೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 2 ಬಾರಿ ಬಿತ್ತನೆ, ಮಳೆ ಇಲ್ಲದಕ್ಕೆ ಕಣ್ಣೀರು. ಕೊಪ್ಪಳ ಜಿಲ್ಲೆಯಲ್ಲೂ ಅನ್ನದಾತರ ಸಂಕಷ್ಟ ಹೇಳತೀರದಾಗಿದೆ. ಹಾಸಗಲ್ ಗ್ರಾಮದ ರೈತ ಈಶಪ್ಪ ಅನ್ನೋರು ಮಳೆ ನಂಬಿಕೊಂಡು 2 ಬಾರಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದಾರೆ. ಆದರೆ ಬಿತ್ತಿದ ಮೆಕ್ಕೆಜೋಳ ಸರಿಯಾಗಿ ಬೆಳೆದೇ ಇಲ್ಲ. ಇದರಿಂದಾಗಿ ರೈತ ಕಣ್ಣೀರು ಹಾಕ್ತಿದ್ದಾನೆ. ಕಷ್ಟ ಆಗುತ್ತೆ, ಯಾಕಂದ್ರೆ ರೈತರ ಕಷ್ಟ ಎಷ್ಟು ಅನ್ನೋದು ಗೊತ್ತಿರ್ಬೇಕು. ಅಂದಾಗ ಗೊತ್ತಾಗಿತ್ತು ಅದ್ರ ಬೆಲೆ ಏನು ಅನ್ನೋದು. ನೋಡಲ್ಲಿ ಆಚಿಲ್ಲ ಎಷ್ಟು ರೈತ ಸತ್ತ, ಪಾಪ ಅದನ್ನ ಬಗ್ಗೆ ಏನು ಅವ್ರ 2 ಮಕ್ಳ ಗತಿ ಏನು. ಹಂಗಾಗಿ ಒಂದು ಅರ್ಥ ಮಾಡ್ಕೋಬೇಕು. ರೈತರು ಸಟ್ಟ ನೋಡಿ ಗೌರ್ಮೆಂಟು ಎಲ್ಲ ಕೊಡ್ತೈತೆ, ತಮ್ಮ 2 ಮಕ್ಳು ನೋಡ್ತಾರೆ, ನಮ್ದು ಯಾರು ನೋಡ್ತಾರೆ. ಯಾದಗಿರಿ ಜಿಲ್ಲೆಯಲ್ಲೂ ಮುಂಗಾರು ನಂಬಿಕೊಂಡಿದ್ದ ಅನ್ನದಾತ ಕಂಗಾಲಾಗಿದ್ದಾನೆ. ಆರಂಭದಲ್ಲಿ ಮಳೆಯಾಗಿದ್ದಕ್ಕೆ ಹತ್ತಿ ಬಿತ್ತಿದ್ರು, ಆದ್ರೀಗ ಮಳೆಯೇ ಮಾಯವಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಿ ತಾಲೂಕಿನ ಗಡ್ಡೆಸೂರು ಗ್ರಾಮದ ರೈತರ ಜಮೀನಲ್ಲಿದ್ದೀನಿ. ಕೆಲ ದೃಶ್ಯ ತೋರಿಸೋದ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ರೈತರು ಈ ಒಂದು ವಡಗೇರಿ ಭಾಗದಲ್ಲಿ ಸಾಕಷ್ಟು ಹತ್ತಿಯನ್ನು ಬಿತ್ತನೆ ಮಾಡ್ತಾರೆ. ಮಳೆ ಕೊರತೆ ಹಿನ್ನೆಲೆಯಲ್ಲಿ ಹತ್ತಿ ಬೀಜ ಏನು ಊರಿದ್ರು, ಆ ಹತ್ತಿ ಬೀಜ ಸಹಿತ ಸಸಿಯಾಗಿ ಮೊಳಕೆ ಸಹಿತ ಹೊಡೆದಿಲ್ಲ. ವಿಜಯಪುರದಲ್ಲಿ ಮಳೆ ಇಲ್ಲದೆ ಬೆಳೆಗಳು ರೋಗಗಳಿಗೆ ತುತ್ತಾಗ್ತಿವೆ. ತೇವಾಂಶ ಕೊರತೆಯಿಂದ ತೊಗರಿ, ಹೆಸರು, ಮೆಕ್ಕೆಜೋಳ ಚಿಗುರಲ್ಲೇ ಒಣಗಿ ಹೋಗ್ತಿವೆ. ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ವಿವಿಧ ಬೆಳೆಗಳು ಇದೀಗ ಸಂಪೂರ್ಣವಾಗಿ ನಾಶವಾಗುವ ಒಂದು ಹಂತವನ್ನು ತಲುಪಿದೆ ಅಂತಲೇ ಹೇಳ್ಬೋದು. ತೊಗರಿ, ಸೂರ್ಯಕಾಂತಿ, ಹೆಸರು, ಉದ್ದು, ಮೆಕ್ಕೆಜೋಳ ಸೇರಿದಂತೆ ಇನ್ನಿತರ ಬೆಳೆಗಳನ್ನು ಬಿತ್ತನೆ ಮಾಡಿದ್ರು. ಈಗ ಮಾಡಿದ ಖರ್ಚು ಸಹ ಬಾರದಂತಾಗಿ ಕಣ್ಣೀರು ಹಾಕುವಂಥ ಒಂದು ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ಮನೆ ಮಾಡಿದೆ. ಕೇವಲ ಉತ್ತರ ಕರ್ನಾಟಕ ಮಾತ್ರವಲ್ಲ, ಉತ್ತರ ಕನ್ನಡದಲ್ಲೂ ಮಳೆ ಅಭಾವದಿಂದ ಸಾಕಷ್ಟು ಸಮಸ್ಯೆಗಳಾಗ್ತಿವೆ. ನೀರಿನ ಕೊರತೆಯಿಂದಾಗಿ ರೈತರು ಅಲ್ಪ ಪ್ರಮಾಣದಲ್ಲಿ ಬೇಸಾಯಕ್ಕೆ ಮುಂದಾಗಿದ್ದಾರೆ. ನಾನೀಗ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಹಡದ ಗ್ರಾಮದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಒಂದು ಗ್ರಾಮ. ಇಲ್ಲಿ ಕೃಷಿಯನ್ನೇ ನಂಬಿಕೊಂಡು ಸಾಕಷ್ಟು ಕೃಷಿಕರು ಇಲ್ಲಿ ಕೃಷಿಯನ್ನು ನಂಬ್ಕೊಂಡಿದ್ರು. ಈ ಬಾರಿಯೂ ಕೂಡ ಉತ್ತಮ ಮಳೆ ಆಗುತ್ತೆ, ಕೃಷಿ ಚಟುವಟಿಕೆ ಚೆನ್ನಾಗಾಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದರು. ಆದರೆ ಈ ಬಾರಿ ಮಳೆ ಕೊರತೆ ಎದುರಾಗಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಮಳೆ ಕೊರತೆ ಎದುರಾಗಿದೆ. ಹೀಗಾಗಿ ನೀರಿನ ಸಮಸ್ಯೆ ಉಂಟಾಗಿದೆ. ದಾವಣಗೆರೆಯಲ್ಲಿ ಮಳೆ ಕೊರತೆಯಿಂದ ಕುಡಿಯುವ ನೀರಿಗೂ ಸಂಕಷ್ಟ ಎದುರಾಗಿದೆ. 10 ಗ್ರಾಮಗಳಿಗೆ ನೀರು ಪೂರೈಕೆಗೆ ಆಸರೆಯಾಗಿದ್ದ ಕೊಗ್ಗನೂರ ಕೆರೆ ಖಾಲಿಯಾಗಿದೆ. ನಾವೀಗ ದಾವಣಗೆರೆ ತಾಲೂಕಿನ ಕೊಗ್ನೂರು ಕೆರೆ ಅಂಗಳದಲ್ಲಿದ್ದೀವಿ. ನೋಡ್ತಾ ಇರಬೇಕು, ಒಂದು ರೀತಿ ಅದು ಕ್ರಿಕೆಟ್ ಮೈದಾನ ಏನು ಬಯಲಾಗಿ ಕಾಣ್ತಾ ಇದೆ. ಸಂಪೂರ್ಣವಾಗಿ ಈ ಕೆರೆ ಅಂಗಳ ಎಲ್ಲ ಖಾಲಿಯಾಗಿರ್ತಕ್ಕಂಥದ್ದು. ಬರ ಪರಿಶೀಲನೆಗೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇಂದು ದಾವಣಗೆರೆ, ಚಿತ್ರದುರ್ಗಕ್ಕೆ ಭೇಟಿ ನೀಡಿದ ಅಶೋಕ್ ರೈತರ ಸಂಕಷ್ಟ ಆಲಿಸಿದ್ರು. ಅತ್ತ ಹಾಸನ ಹಾಗೂ ಚಾಮರಾಜನಗರದಲ್ಲೂ ಬಿಜೆಪಿ ಬರ ಪ್ರವಾಸ ಮಾಡಿದೆ. ಇವತ್ತು ರೈತರು ನಾನು ಹೋಗಿ ಭೇಟಿ ಮಾಡಿದಾಗ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ಭೇಟಿ ಮಾಡಿದಾಗ ಫಸ್ಟ್ ಬರ ಅಂತ ಘೋಷಣೆ ಮಾಡಿ ನಮ್ಗೆ ಅಟ್ಲೀಸ್ಟ್ ಇನ್ಶೂರೆನ್ಸ್ ಹಣ ಆದರೂ ಬರ್ತೈತೆ, ಬೆಳೆ ವಿಮೆ ಆದರೂ ಬರ್ತೈತೆ, ಅದು ಮಾಡ್ತಾ ಇಲ್ಲ. ಇದಿಷ್ಟು ಜಿಲ್ಲೆಗಳು ಮಾತ್ರವಲ್ಲ, ಗದಗ ಹಾಗೂ ಬೀದರ್ ಜಿಲ್ಲೆಯಲ್ಲೂ ಬರದ ಛಾಯೆ ಆವರಿಸಿದೆ.
ಗದಗದಲ್ಲಿ ಈರುಳ್ಳಿ ಮೆಣಸಿನಕಾಯಿ ಒಣಗಿದ್ರಿಂದ ರೈತ ಬೆಳೆ ನಾಶ ಮಾಡಿದ್ದಾನೆ. ಬೀದರ್ನಲ್ಲೂ ಇಷ್ಟೊತ್ತಿಗೆ ಹೂ ಬಿಡಬೇಕಿದ್ದ ಉದ್ದು, ಸೋಯಾಬೀನ್ ಬೆಳೆದೇ ಇಲ್ಲ. ಬರದ ಛಾಯೆಗೆ ರಾಜ್ಯದ ರೈತರೆಲ್ಲ ಪರಿತಪಿಸುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.